ತಿರ್ಸೋಲ್ಲ ಸರ್, ತಿರ್ಸ್ಕೋಬೋದು. ಹಾಯ್ ಹಲೋ, ನಾನ್ ವೆಜ್ ರೆಸಿಪಿ ಮಾಡೋದಕ್ಕೆ ನಮ್ಮ ಪ್ರಭು ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. Thank you, sir. Thank you so much. ಒಂದ್ಸರಿ ನೀವು ಬಂದು ಹೋಗಿದ್ದೀರಾ. ಹೌದು. ನಮ್ಮ ನೆಂಟ್ರು ಎಲ್ರಿಗೂ ಇಷ್ಟ ಆಗಿದೆ. ಖಂಡಿತವಾಗ್ಲು. ಅವತ್ತು ನೀವು ಪ್ಯೂರ್ ವೆಜ್ ಮಾಡಿದ್ರಿ. ವೆಜ್ ಹೌದು. ಇವತ್ತು ಪ್ಯೂರ್ ನಾನ್ Non-veg ವೆಜ್ ಮಾಡ್ತಾ ಇದ್ದೀರಾ. ಏನ್ ಅನ್ಸ್ತಾ ಇದೆ ಸರ್? ತಿಂದ್ರೆ ಕಳೆದೋಗ್ಬೇಕು. ತಿಂದ್ರೆ ನಮ್ಮ ಸರ್, ನೆಂಟ್ರಿಗೆ ಈಗ ಬೋನ್ಲೆಸ್ ಚಿಕನ್ ನೋಡಿ, ಪೀಸಸ್ ಬಂದು ಈ ತರ ಸ್ಮಾಲ್ ಪೀಸಸ್, ಸರಿನಾ? ಇದರಲ್ಲಿ ಇದು ಬಂದು ಲೆಗ್ ಪೀಸ್. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ರೆಡ್ ಚಿಲ್ಲಿ ಪೌಡರ್, ಎಣ್ಣೆ, ಅಡಿಗೆ ಎಣ್ಣೆ. ಎಣ್ಣೆ ಅಂತ ನಾನು ಬೇರೆ ಅನ್ಕೊಂಡ್ಬಿಟ್ಟಿರ ಸ್ನೇಹಿತರೆ. ಅಡಿಗೆ ಎಣ್ಣೆ, ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡು ಹಸಿಮೆಣಸಿನ್ಕಾಯಿ, ಧನಿಯಾ ಪುಡಿ, ತಂದೂರಿ ಪೌಡರ್, 2 ನಿಂಬೆಹಣ್ಣು, ಇಷ್ಟನ್ನು ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ನಾವು ತಂದೂರಿ ಚಿಕನ್ ಮಾಡೋಣ ಅಷ್ಟೇ. ಕರೆಕ್ಟ್ ಅಲ್ಲ ಸರ್? ಈಗ ಗರಂ ಮಸಾಲ ಒಂದು 2 ಸ್ಪೂನ್ ಹಾಕಿದ್ವಿ. ಈಗ ತಂದೂರಿ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್. ಸಪ್ಪೆ ತಿಂದ್ರೆ ಎಂತ ಅಯ್ಯೋ ಮಜಾನೇ ಇಲ್ಲ. ರೆಡ್ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳಿ. ನಾವು ಒಂದು ಸ್ವಲ್ಪ, ನಮಗೆ ಸ್ವಲ್ಪ ಧನಿಯಾ ಪುಡಿ ನಿಮ್ಮ ಪ್ರೀತಿಗಾಗಿ 1.5 ಸ್ಪೂನ್ ಸಾಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ, ಒಂಚೂರು ಸ್ಪೈಸ್ ಫ್ಲೇವರ್ಗೆ, ಒಂಚೂರು ಸ್ವಲ್ಪ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಕರಡು ನೋಡಿ ಒಂದು 4 ಸ್ಪೂನ್ ಅನ್ಕೊಳ್ಳಿ. ಸ್ವಲ್ಪ ಎಣ್ಣೆ, ಅಡಿಗೆ ಎಣ್ಣೆ ಹಾಕ್ಬೇಕಾ? ಹಾಂ, ಅದು ನೋಡಿ ಹಿಂಗೆ ನೋಡಿ ಹೆಂಗಿದೆ, ಘಮ ಘಮ, ತಿಂದ್ರೆ ಕಳೆದೋಗ್ಬೇಕು. ನಿಂಬೆಹಣ್ಣು ರಸ ಸ್ವಲ್ಪ, ರಪ್ಪ ಅಂತ ತಿಳಿಸಿ ಸರ್. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾಡು ಅಂತ ಹಾಡು ಹೇಳ್ಕೊಂಡು ಖುಷಿ ಖುಷಿಯಾಗಿ ಡ್ಯಾನ್ಸ್ ಆಡ್ಕೊಂಡು, ಇದು ಆ ಮಜಾನೇ ಬೇರೆ ಕಣ್ರಿ. 20 ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆಗ್ಬಿಟ್ಟು. ಹೌದು. ನಮ್ಮ ರಾಘು ಸರ್ ಅವ್ರ ಅಜ್ಜಿ ನೋಡಿ, ಈಗಲೂ ಸೀರಿಯಸ್ಲಿ ದೇವ್ರವ್ರಿಗೆ 100 ವರ್ಷ ಆಯುಸ್ಸಾರ ಕೊಟ್ಟು ಚೆನ್ನಾಗಿರ್ಲಿ ಅಂತ ದೇವ್ರ ಬೇಡ್ಕೊಳ್ಳೋಣ. ಯಾಕಂದ್ರೆ ಆಗಿನ ಕಾಲದಲ್ಲಿ ಮಾಡುವಂಥ ಅಡಿಗೆ ತಿಂದು ಚೆನ್ನಾಗಿರೋದು. ಕರೆಕ್ಟಾ?